ಇತ್ತೀಚೆಗೆ ಬಹಳ ತಡವಾಗಿ ಬೆಳಕಿಗೆ ಬಂದಂತಹ ಪ್ರಕರಣ ಒಂದಿದೆಯಲ್ಲ, ಕರ್ನಾಟಕ ಗೋವಾ ಗಡಿಯಲ್ಲಿ, ಮಹಾರಾಷ್ಟ್ರದ ಗಡಿಯಲ್ಲಿ ಒಂದು ರಾಬರಿ ನಡೆದಿತ್ತು. ಅದರಲ್ಲಿ 400 ಕೋಟಿ ಅಂತ ಹೇಳಲಾಗ್ತಾ ಇದೆ. ಆದರೆ ಸರಿಸುಮಾರು 1,000 ಕೋಟಿ ಕೂಡ ಇರಬಹುದು ಅನ್ನುವಂಥ ಅಂದಾಜೇನಿದೆ. 2,000 ರೂಪಾಯಿಗಳ ನೋಟ್ಗಳ ಆ ಟ್ರಕ್ ಅನ್ನ ಏನು ಕದಿಯಲಾಯಿತು. ಈ ವಿಚಾರದ ಕುರಿತಾಗಿ ಮಹಾರಾಷ್ಟ್ರದಲ್ಲಿ SIT ಮತ್ತೊಬ್ಬರನ್ನ ಬಂಧನವನ್ನು ಮಾಡಿದೆ ಅಂತೆ. ಮಚೀಂದ್ರ ಮಾಧವಿ ಬಂಧಿಸಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ SIT. ಪ್ರಕರಣದಲ್ಲಿ ಈವರೆಗೂ ಕೂಡ 6 ಜನರ ಬಂಧನ ಆಗಿದೆ. ಇನ್ನು 6 ಆರೋಪಿಗಳಿಗೂ ಕೂಡ SIT ತಂಡ ಡ್ರಿಲ್ ಮಾಡ್ತಾ ಇದೆ. ಏನೇನೆಲ್ಲ ಬಾಯಿ ಬಿಡಿಸಕ್ಕಾಗತ್ತೆ ಅದೆಲ್ಲದನ್ನ ಬಿಡಿಸ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿಂದ ಬಂತು, ಅದು ಎಲ್ಲಿಗೆ ಹೋಯ್ತು. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಆದಂತಹ ಘಟನೆ ಇದು. ಮಹಾರಾಷ್ಟ್ರ SIT ಇಂದ ಮತ್ತೊಬ್ಬನ ಬಂಧನವನ್ನು ಮಾಡಲಾಗಿದೆ, ಮಚೀಂದ್ರ ಮಾಧವಿ ಅಂತ ಹೇಳಿ. ಇಷ್ಟೊಂದು ಹಣವನ್ನ ಎಲ್ಲಿಂದ ಶೇಖರಣೆಯನ್ನ ಮಾಡ್ತಾ ಇದ್ರಿ ಮತ್ತು ಅದ್ಯಾವುದೋ ಒಂದು ಎಲೆಕ್ಷನ್ನಿಗೆ ಅದನ್ನು ಉಪಯೋಗ ಆಗ್ತಾ ಇತ್ತು ಅಂತೇನೋ ಒಂದು ಇಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2,000 ರೂಪಾಯಿಗಳ ನೋಟುಗಳು. ಮಹಾರಾಷ್ಟ್ರ SIT ಇಂದ ಮತ್ತೊಬ್ಬನ ಬಂಧನ ಆಗಿದೆ ಅಂತೆ. ಮಚೀಂದ್ರ ಮಾಧವಿಯನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಪ್ರಕರಣದಲ್ಲಿ ಈವರೆಗೂ 6 ಜನರ ಬಂಧನ ಆಗಿದೆ. 6 ಆರೋಪಿಗಳಿಗೂ ಕೂಡ SIT ತಂಡ ಡ್ರಿಲ್ ಮಾಡ್ತಾ ಇದೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ನಡೆದಂತಹ ಘಟನೆ ಇದು. ಬಹುಶಃ 16ನೇ ತಾರೀಕು ಅನ್ಸುತ್ತೆ. ತಡವಾಗಿ ಇದೀಗ ಬೆಳಕಿಗೆ ಬರ್ತಾ ಇದೆ. ಆರಂಭದಲ್ಲಿ ಕಂಪ್ಲೇಂಟ್ ಕೊಡಬೇಕಾ ಬೇಡವಾ, ನಾವು ಇರೋದೇ ಅಕ್ರಮ ಅಂತಲ್ಲ ಅವರು ಯೋಚನೆ ಮಾಡ್ತಿದ್ರು. ಅದಾದ ನಂತರ ಕಂಪ್ಲೇಂಟ್ ಕೊಟ್ಟರು. ಇದೀಗ ಆ ಟ್ರಕ್ ಎಲ್ಗೋಯ್ತು, ಆ ದುಡ್ಡು ಯಾರಿಂದ ಹೆಂಗೆ ಶೇಖರಣೆಯನ್ನು ಮಾಡಲಾಯಿತು, ಇದೆಲ್ಲವೂ ಕೂಡ ಬಾಯಿ ಬಿಡಿಸ್ತಾ ಇದ್ದಾರೆ. ₹2,000 ನೋಟ್ಗಳನ್ನು ಇಷ್ಟು ಮಟ್ಟಿಗೆ ಸಂಗ್ರಹ ಮಾಡುವವರೆಗೂ ಇಂಟೆಲಿಜೆನ್ಸ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇದು ಪಕ್ಕಾ ಫೇಲ್ಯೂರ್ ಅಂತಾನೆ ಹೇಳಬೇಕು. ಅದು ಹೆಂಗೆ ಅವರು ಅಷ್ಟು ಸುಲಭದಲ್ಲಿ 400ರಿಂದ 1,000 ಕೋಟಿ ಅಂದಾಜು ಅಷ್ಟು ಹಣವನ್ನು ಸಂಗ್ರಹ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಹಂಚೋಕ್ಕೆ ತಯಾರಾಗ್ತಾ ಇತ್ತಂತೆ. ಅದು ಯಾವ ಪಾರ್ಟಿ ಅವರು ಏನು ಎತ್ತ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸೊ ಮಹಾರಾಷ್ಟ್ರ ಸರ್ಕಾರ ತ್ವರಿತವಾಗಿ SIT ನಿರ್ಮಾಣವನ್ನು ಮಾಡ್ತು. ಇದೀಗ SIT ಒಟ್ಟು 6 ಜನರನ್ನು ಇದುವರೆಗೆ ಬಂಧಿಸಿದೆ. 6 ಆರೋಪಿಗಳನ್ನು ಬಂಧಿಸಿ ಅವರನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟ್ರಿ ಎಲ್ಲಿಗೆ ಹೋಯ್ತು ಅಂತ. ಅಥವಾ ಅಂಬಾರಿ ಮೂವಿಯ ದರ್ಶನ್ ಅಂಡ್ ಟೀಮ್ ಬಂದು ಏನಾದರೂ ಕತ್ಕೊಂಡು ಹೋಯ್ತಾ ಗೊತ್ತಿಲ್ಲ. ಬರ್ಲಿಕ್ಕಿಲ್ಲ, ಅವ್ರು ಜೈಲೊಳಗಿದ್ದಾರೆ. ಬಟ್ ಎನಿವೇ, ಈ 400ರಿಂದ 1,000 ಕೋಟಿ ರೂಪಾಯಿಗಳ ವ್ಯಾಲ್ಯೂ ನೋಟ್ಸ್ಗಳನ್ನು ಇಟ್ಕೊಂಡು ಒಂದು ಟ್ರಕ್ ಹೋಗ್ತಾ ಇತ್ತಂತೆ. ಗೋವಾ ಮಹಾರಾಷ್ಟ್ರದ ಗಡಿಭಾಗವಾಗಿರುವಂತಹ, ಕರ್ನಾಟಕದ ಗಡಿಭಾಗ ಆಗಿರುವಂಥ ಬೆಳಗಾವಿಯಲ್ಲಿ ಆ ಟ್ರಕ್ಕನ್ನು ಹೈಜಾಕ್ ಮಾಡಲಾಗುತ್ತೆ. ಸೊ ಆಬ್ವಿಯಸ್ಲಿ ಈ ಎಲ್ಲ ವಿಚಾರಗಳು ಗೊತ್ತಿದ್ದವರೇ ಹೈಜಾಕ್ ಮಾಡ್ತಾರೆ. ಹೈಜಾಕ್ ಮಾಡಿಬಿಟ್ಟು ಇದೀಗ ಆ ಟ್ರಕ್ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಆ ಸಂಗ್ರಹಣೆ ಮಾಡಿದಂತಹ ಓರ್ವನನ್ನೇನೋ ಹಡೆಗೆ ಗನ್ ಪಾಯಿಂಟ್ ಇಟ್ಟು ಅವನನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತೆ. ಹಂಗೆ ಹೇಳ್ತಾ ಅವನು ಎಮೋಷ್ನಲಿ ಒಂದು ವಿಡಿಯೋವನ್ನು ಲೀಕ್ ಮಾಡ್ತಾನೆ. ಅದಾದ ನಂತರ ಈ ಪ್ರಕರಣ ಬಯಲಿಗೆ ಬರುತ್ತೆ, ಬಹಳ ಸುದ್ದಿ ಆಗುತ್ತೆ, ಭಾರತದಾದ್ಯಂತ ಎಲ್ಲರ ಹುಬ್ಬೇರಿಸುವಂತೆ ಮಾಡುತ್ತೆ. ಇಷ್ಟೊಂದು ದೊಡ್ಡ ಮಟ್ಟಿಗಿನ ಅಮೌಂಟಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲೇ ಮಹಾರಾಷ್ಟ್ರ ಸರ್ಕಾರ SIT ರಚನೆಯನ್ನು ಮಾಡುತ್ತೆ. SITಯ ಅಧಿಕಾರಿಗಳು ಇದೀಗ 6 ಜನರನ್ನ ಬಂಧಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಯಾವ ಆ್ಯಂಗಲಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಮೇ ಬಿ ಹಣ ಸಂಗ್ರಹಣೆ ಹೆಂಗಾಯ್ತು ಅಂತ ತನಿಖೆ ಮಾಡ್ತಿದ್ದಾರೋ, ಅಥವಾ ಹಣ ಎಲ್ಲಿಗೆ ಹೋಯ್ತು, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಅಂತ ತನಿಖೆ ಮಾಡ್ತಾ ಇದ್ದಾರೋ. ವಿ ಹ್ಯಾವ್ ಟು ಸಿ ಇಟ್. SIT ರಿಪೋರ್ಟ್ ಬಂದ್ರ ಮೇಲಷ್ಟೇ ಅದು ಗೊತ್ತಾಗುತ್ತೆ. ಬಟ್ ದೇಶದಲ್ಲಿ ನೋಡಿ, ನಮ್ಮ ದೇಶದ ಒಳಗಡೆ 400ರಿಂದ 1,000 ಕೋಟಿ ರೂಪಾಯಿಗಳ ವ್ಯಾಲ್ಯೂ ಇರುವಂಥ ನೋಟ್ಗಳನ್ನು ಇವರು ಸಂಗ್ರಹ ಮಾಡಿಕೊಂಡು ಇಡೀ ಟ್ರಕ್ ತುಂಬಿಸ್ಕೊಂಡು ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ದಿಸ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. ಸೊ ಓವರಾಲ್ ಆಗಿ 6 ಜನ, ಮತ್ತೊಬ್ಬನನ್ನ ಇದೀಗ ಬಂಧಿಸಲಾಗಿದೆ. ಮಚೀಂದ್ರ ಮಾಧವಿ ಅಂತ ಹೇಳಿ. ಮಚೀಂದ್ರ ಮಾಧವಿ ಮೇ ಬಿ ಬಿಸ್ನೆಸ್ ಮ್ಯಾನ್ ಅನ್ಸುತ್ತೆ. ಮಚೀಂದ್ರ ಮಾಧವಿ. ಸೊ ಪೊಲೀಸರು ಎಲ್ಲ ಇನ್ಫಾರ್ಮೇಷನ್ಗಳನ್ನ ತಗೊಳ್ತಿದ್ದಾರೆ. ಟ್ರಕ್ ಡ್ರೈವರ್ ಯಾರು, ಟ್ರಕ್ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ,
ಅದನ್ನು ಹೆಂಗೆ ಹಂಚ್ತಾ ಇದ್ರಿ, ಅದಕ್ಕೆ ಸೆಕ್ಯೂರಿಟಿ ಯಾವ ರೀತಿಯಲ್ಲಿ ಕೊಟ್ಟಿದ್ರಿ, ಇದೆಲ್ಲದನ್ನು ಕೂಡ SIT ಅಧಿಕಾರಿಗಳು ಹಂತ ಹಂತವಾಗಿ ಬಾಯಿ ಬಿಡಿಸ್ತಾ इದ್ದಾರೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे, तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी त्या आरोपी काही दिवस फक्त किशोर सावळ्याला व्हॉट्सअप कॉल करत 100 कोटीची मागणी करत होते व त्याला किशोर सावळ्याला माझा फोटोही त्यांनी व्हॉट्सअपला पाठवला व त्यांना बोलले की मी संदीप पाटील उर्फ भाऊ पाटील इगतपुरी तालुक्यात राहतो,